ವಿಚಾರ ಗೊತ್ತಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಒಂದು ನಮ್ಮ ಟೀಮನ್ನು ಅಲ್ಲಿಗೆ ಕಳುಹಿಸಿಕೊಟ್ಟು ನನ್ನ ಸಹೋದರಿಗೆ ದಿವಿತ್ ಹಾಗೂ ತಂಡ ಅಲ್ಲಿಗೆ ತೆರಳಿ ಅಲ್ಲಿ ಹೇಗಿದೆ ಗ್ರಾಮದಲ್ಲಿ ಹನೂರು ಭಾಗದಲ್ಲಿ ಅಂಥೇಳಿ ಅವರು ಪ್ರತ್ಯಕ್ಷವಾಗಿ ನೋಡಿದಾಗ ಅವರು ಶಾಕ್ ಆಗಿದ್ರು. ನಿಜವಾಗ್ಲೂ ಹೀಗೆ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದ್ದಂತೆ ನಾವು ಬೆಳಗ್ಗಿನಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾದ್ವಿ. 5 ಗ್ರಾಮಗಳಲ್ಲಿನ ನಿತ್ಯ ನರಕದ ಕುರಿತಾಗಿ ವರದಿಯನ್ನು ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಯಾವಾಗ ವರದಿ ಬಿತ್ತರಿಸ್ತಿತ್ತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. DC ಶಿಲ್ಪಾ ನಾಗವರು ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರವಾಗ್ತಾ ಇದ್ದಂತೆ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಈಡೇರೋವರೆಗೂ ರಿಪಬ್ಲಿಕ್ ಕನ್ನಡ ವರದಿ ನಿತ್ಯ ನಿರಂತರವಾಗಿರುತ್ತೆ. ನೋಡಿ, ಓಹೋ, ಅಲ್ಲಿಗೆ DC ಆಗಮಿಸಿದಂತಹ ಸಂದರ್ಭದ ದೃಶ್ಯಾವಳಿ. ಅವರ ವೆಹಿಕಲ್ ನೋಡಿ, ಒಂದು ಆಂಬ್ಯುಲೆನ್ಸ್ ಗ್ರಾಮಕ್ಕೆ, ಒಂದು ರಸ್ತೆ ಒಂದು ಗ್ರಾಮಕ್ಕೆ, ಕರೆಂಟ್ನ ವ್ಯವಸ್ಥೆ. ನಿಮ್ಗೆ ಅಲ್ಲಿವರೆಗೂ ಕಂಬಗಳನ್ನು ಎಳೆದುಕೊಂಡು ಹೋಗಿ ಬಿಡೋದಕ್ಕಾಗೋದಿಲ್ಲ ಅಂತ ಅಟ್ಲೀಸ್ಟ್ ಸೋಲಾರ್ನ ಒಂದು ವ್ಯವಸ್ಥೆಯನ್ನು ಮಾಡ್ಬೋದಲ್ವಾ? ತತ್ಕ್ಷಣಕ್ಕೆ ಒಂದು ಸೋಲಾರ್ ವ್ಯವಸ್ಥೆನಾದರೂ ಮಾಡಿಕೊಡಿ. ಸೋಲಾರ್ ಲೈಟ್ಗಳು ಬರ್ತವೆ, ಇವತ್ತು ಸೋಲಾರ್ ಕಂಬಗಳು ಬರ್ತವೆ. ಸೋಲಾರನ್ನು ಅಳವಡಿಸಿ ಆ ಗ್ರಾಮಕ್ಕೆ ತತ್ಕ್ಷಣಕ್ಕೆ ಭರವಸೆ ಕೊಡೋದಲ್ಲ, ವ್ಯವಸ್ಥೆ ಮಾಡಿ. ಬೆಟ್ಟ ಸುತ್ತಮುತ್ತಲ ಗ್ರಾಮ ಇಂಡಿಗನತ್ತ ಗ್ರಾಮಕ್ಕೆ ಈಗಾಗಲೇ ಈ ಪರಿಸ್ಥಿತಿಯನ್ನು ನಾವು ಈಗಾಗಲೇ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದ್ವಿ. ಈ ಬೆನ್ನಲ್ಲೇ ಈಗ ಚಾಮರಾಜನಗರ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸ ಮಾಡ್ತೇನೆ. ಮೇಡಮ್ ನೀವು ಒಂಚೂರು ಹೋಗ್ತಾ ಇದ್ದೀವಿ, ಇಲ್ಲೇ ಒಂಚೂರು ಮಾತಾಡಿಸ್ಬಿಡ್ತೀವಿ, ಮತ್ತೆ ಬರ್ತೀವಿ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟ ಈ ಭಾಗಕ್ಕೆ ನಾವು ಇಲ್ಲಿನ ಗ್ರಾಮದ ಸಮಸ್ಯೆಯನ್ನು ಕುರಿತಾಗಿ ವರದಿಯನ್ನು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದ್ವಿ. ಈ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿರುವಂಥ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಕ್ಷಣದಲ್ಲಿ ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ, ಗ್ರಾಮಸ್ಥರಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಸತತವಾಗಿ ಇಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಏನು ಹೇಳ್ತೀರಾ ಮೇಡಮ್? ಇಂಡಿಗನಾಥ ಮತ್ತು ಕೆಲವು ಹಾಡಿಪೋಡುಗಳಲ್ಲಿ ಹನೂರಿನಲ್ಲಿ ಮೂಲಭೂತ ಸೌಕರ್ಯದ ಸಮಸ್ಯೆ ಇದೆ ಅಂತ ತಮಗೆಲ್ಲ ಗೊತ್ತೇ ಇದೆ. ಇದು ಫಾರೆಸ್ಟ್ನೊಳಗಡೆ ಇರೋ ಎನ್ಕ್ಲೋಜರ್ ಇರೋದ್ರಿಂದ ಸ್ವಲ್ಪ ರಸ್ತೆ ಆಕ್ಸೆಸ್ಸು ಎಲೆಕ್ಟ್ರಿಫಿಕೇಷನ್ದು ಸಮಸ್ಯೆ ಇದೆ. ಈಗಾಗಲೇ ರಸ್ತೆಗಳು ಮತ್ತು ಎಲೆಕ್ಟ್ರಿಫಿಕೇಷನ್ದು 38 ಕೋಟಿ ಎಸ್ಟಿಮೇಟು ಫಾರ್ ಎಲೆಕ್ಟ್ರಿಫಿಕೇಷನು, ಅಂದರೆ ಪರ್ಮನೆಂಟ್ ಎಲೆಕ್ಟ್ರಿಫಿಕೇಷನು ವಿತ್ ಕವರ್ಡ್ ಕಂಡಕ್ಟರ್ಸು. ಮತ್ತು ರಸ್ತೆಗೆ ಕೂಡ ಎಸ್ಟಿಮೇಷನ್ನು ಹೋಗಿದೆ ಸರ್ಕಾರಕ್ಕೆ. ಸರ್ಕಾರದ ಹಂತದಲ್ಲಿ ಕ್ಲಿಯರೆನ್ಸ್ನಲ್ಲಿ ಇದೆ. ಫಾರೆಸ್ಟು ಮತ್ತು ರೆವೆನ್ಯೂ ಮತ್ತು ಚೆಸ್ಕಾಮ್ ಜಾಯಿಂಟ್ ಸರ್ವೆ ಮಾಡಿನೇ ಇದು ಪ್ರಪೋಸಲ್ ಎಲ್ಲ ಕಳಿಸಿರೋದು. ಸೊ ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಹಂತದಲ್ಲಿದೆ. ಪರಿವೇಶ್ ಪೋರ್ಟಲ್ ಅಂತ ಒಂದು ಆನ್ಲೈನ್ ಪೋರ್ಟಲ್ ಇದೆ. ಇದು ಫಾರೆಸ್ಟ್ ಏರಿಯಾದಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಆಗಿದೆ. ಈಗಾಗಲೇ ನಾನು ಹಲವಾರು ಎಲ್ಲ ಅಡಿಪೊಡಿಗಳು ವಿಸಿಟ್ ಮಾಡಿದ್ದೀನಿ. ಇದು ಇಂಡಿಗನಾಥ ಒಂದಕ್ಕೆ ಬಂದಿರಲಿಲ್ಲ. ಸೊ ಅದರಿಂದ ನಾನು SP ಅವರು, ನಮ್ಮ ಅಧಿಕಾರಿಗಳ ತಂಡ ಇವತ್ತು ಇಲ್ಲಿ ಬಂದಿದ್ದೇವೆ. ಸೊ ಜನರಿಗೆ ಕೂಡ ಏನು ಸಮಸ್ಯೆ ಇದೆ ಅಂತ ಅವ್ರನ್ನ ಕೂಡ ಖುದ್ದಾಗಿ ಆಫೀಸ್ಗೆ ಮೀಟಿಂಗ್ ಕರೆಯೋದಕ್ಕಿಂತ ಇವಾಗ ನಾವು ಮಾತನಾಡ್ಸಿರುವಂಥ ಪ್ರಕಾರ, ಅವ್ರ ಹತ್ರ ನಾವು ಕೇಳಿರೋ ಪ್ರಕಾರ ಅವ್ರು ಹೇಳ್ತಾ ಇರೋದು ಯಾರೇ ಬಂದು ಹೋದರೂ ಕೂಡ ಏನೂ ಆಗಲ್ಲ ಒಂದು. ಆಮೇಲೆ ಎಷ್ಟೋ ವರ್ಷಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಅವಾಗಿತ್ತು ಹಿಂದಿನ ಕಾಲದಲ್ಲಿ. ಈಗಲೂ ಕೂಡ ಒಂದು ಡೆಲಿವರಿ ಆಗಬೇಕು ಅಂದ್ರೆ ಮಹಿಳೆಯರು ಕೂಡ ಅವ್ರು ಡೋಲಿ ಮಾಡ್ಕೊಂಡೆ ಕರ್ಕೊಂಡು ಹೋಗಬೇಕು, ನಡ್ಕೊಂಡೇ ಹೋಗಬೇಕು. ಬಟ್ ಯಾಕೆ ಇನ್ನೂ ಆಗಿಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಫಾರೆಸ್ಟ್ನೊಳಗಡೆ ಇರೋದ್ರಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗುತ್ತೆ. ಕಾಂಪ್ರಹೆನ್ಸಿವ್ ಸರ್ವೆ ಆಗಿರಲಿಲ್ಲ. ಈ ಕಳೆದ 3 ತಿಂಗಳಲ್ಲಿ ಕಾಂಪ್ರಹೆನ್ಸಿವ್ ಆಗಿ ವಿತ್ ಫಾರೆಸ್ಟ್ ಸರ್ವೆ ಮಾಡಿದ್ದೀವಿ. ಸೊ ಎಷ್ಟು ಅಡಿ ಅಗಲದ ರಸ್ತೆ ಬೇಕು, ಎಷ್ಟು ಡಿಸ್ಟೆನ್ಸ್ ಬೇಕು